ನೋಡಿ ಟೈಟಲ್ ಅವ್ರು ಬರ್ತಿರೋದು ನಿಜ, ತಮಾಷೆ ಏನ್ ಮಾಡ್ತಿಲ್ಲ. ನನ್ ಜೀವನ ಚೇಂಜ್ ಮಾಡಿದ್ದು ಬೆಸ್ಟ್ ಡಿಸಿಷನ್ ಐ ಎವರ್ ಮೇಡ್ ಟು ವಾಚ್ ನರುಟೋ. ಅದು ಸ್ಟಾರ್ಟ್ ಮಾಡಿದ್ರೆ ನನ್ನ ಲೈಫ್ ಫುಲ್ ಚೇಂಜ್ ಆಗೋಯ್ತು. ಸೊ ಹಲೋ ಗೆಳೆಯರೇ, ಹೇಗಿದ್ರೆ ಎಲ್ಲರೂ? ನಿಮ್ಮಲ್ಲಿ ಸಾಕಷ್ಟು ಜನ ಈ ಸೀರೀಸ್ ಅವಾಗಲೇ ಪೂರ್ತಿ ನೋಡಿರ್ತೀರಾ, ಕಂಪ್ಲೀಟ್ ಮಾಡಿರೋರಿಗೆ ಗೊತ್ತೇ ಇರುತ್ತೆ. ಬಟ್ ನನಗೆ ಇದೊಂದು ಸೀರೀಸ್ ಅಲ್ಲ, ಇಟ್ಸ್ ಎನ್ ಎಮೋಷನ್. ಈ ಸೀರೀಸ್ ನಾನು ಸ್ಟಾರ್ಟ್ ಮಾಡಿರೋದು 2019 ಅಲ್ಲಿ ಲಾಕ್ ಡೌನ್ ಇದ್ದಾಗ. ನಿಜವಾಗ್ಲೂ ಈ ಸೀರೀಸ್ ನೋಡ್ತಾ ನೋಡ್ತಾ ಈ ಸೀರೀಸ್ ಎಷ್ಟೊಂದು ಅಟ್ಯಾಚ್ ಆಗೋಗಿದ್ದೆ ಅಂದ್ರೆ, ಬೆಳಿಗಿಂದ ಸಂಜೆ ಯಾವಾಗ ಆಗುತ್ತೆ ಅಂತ ಹೇಳಿ ಗೊತ್ತೇ ಆಗ್ತಿರ್ಲಿಲ್ಲ. ದಿನಕ್ಕೆ ಬರೀ 35 ರಿಂದ 40 ಎಪಿಸೋಡ್ ನೋಡಿದೀನಿ. ವಾವ್, ಈ ಮಾತಿನ ನನಗೆ ಪ್ರೌಡ್ ಫೀಲ್ ಆಗ್ತಿದೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ, ಬಟ್ ನೋಡಿದೀನಿ ಬ್ರೋ. ರಿಯಲಿ ಲಿಟ್ರಲಿ 25 ದಿನ ಬರೀ ಕಂಟಿನ್ಯೂಸ್ ನರುಟೋ ನೋಡ್ತಾನೆ ಕಳ್ದಿದ್ದೀನಿ. ಸೂರ್ಯ ಯಾವಾಗ ಉಡ್ತಾರೆ ಮುಳುಗ್ತಾರೆ ಅಂತ ಹೇಳಿ ಗೊತ್ತೇ ಆಗ್ತಿರ್ಲಿಲ್ಲ. ಬರೀ ಇದೇ ರೂಮಲ್ಲಿ ಬಿದ್ಕೊಂಡು ಒಂದ್ ರೂಮಲ್ಲಿ ಬರೀ ಸೀರೀಸ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಅಂಡ್ ಈ ಮಾತಿದೆ ಅಪ್ಪ ಅಮ್ಮ ಸರಿಯಾಗಿ ಬೈದ್ರು ಅಂಡ್ ಒಯ್ದ್ರು ಕೂಡ. ಅದು ಇದ್ದಿದ್ದಿರ್ಲೆ ನೋಡಿ, ನೀವು ಇದುವರೆಗೂ ನರುಟೋ ಬಗ್ಗೆ ಕೇಳಿಲ್ಲ, ನೋಡಿಲ್ಲ, ಅಂಡ್ ಈ ಇಂಟ್ರೂ ನೋಡಾದ್ಮೇಲೆ ಡ್ಯಾಮ್ ಈ ಸೀರೀಸ್ ಎಂತದ್ದು ನೋಡ್ಲೇಬೇಕು ಅಂತ ಹೇಳಿ ನಿಮಗೆ ಏನಾದ್ರು ಒಂಚೂರು ಹೈಪ್ ಹಂಗ ಆಗ್ತಿದ್ರೆ, ನೀವ್ ಈಗ ಏನ್ ನರುಟೋ ಅಂತ ಹೇಳಿ ಹೆಸರು ಕೇಳ್ತಿದ್ರಲ್ಲ, ಆ ಸೀರೀಸ್ ಅಲ್ಲಿ ಟೋಟಲ್ 720 ಎಪಿಸೋಡ್ ಇದಾವೆ. ಎದರಬೇಡಿ, ಡೋಂಟ್ ವರಿ. ಈ ನಂಬರ್ ಕೇಳಿದ ಕೂಡಲೇ ಎಲ್ಲ ಪಂಟ್ರೆಲ್ಲ ಸೈಲೆಂಟ್ ಆಗಿ ಹೋಗ್ತಾರೆ. ಬಟ್ ಡೋಂಟ್ ವರಿ, ಈ ಪೂರ 720 ಎಪಿಸೋಡ್ ನೋಡಂಗಿಲ್ಲ. ಇದ್ರಲ್ಲಿ ಟೋಟಲ್ 300+ ಎಪಿಸೋಡ್ ಸಮಥಿಂಗ್ ಪಿಲ್ಲರ್ಸ್ ಇವೆ, ಅವನ್ನ ಆರಾಮಾಗಿ ನೀವು ಸ್ಕಿಪ್ ಮಾಡಬಹುದು. ಮೇನ್ ಸ್ಟೋರಿ ಇಂಪಾರ್ಟೆಂಟ್ ಎಪಿಸೋಡ್ ಇರೋ ಬರೀ 420 ಅಷ್ಟೇ. ನಿಮಗೆ ಈ ನಂಬರ್ ದೊಡ್ಡದಾಗ ಅನ್ಸಿದ್ರೆ ವೇಟ್ ಮಾಡಿ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ಸ್ಟಾರ್ಟ್ ಒಂದ್ಸರಿ ನೀವು ಮಾಡಿದ್ರೆ ಎಂಡ್ ಯಾವಾಗ ಆಗುತ್ತೆ ನಿಮ್ಗೆ ಗೊತ್ತಾಗಲ್ಲ. ಈ ನರುಟೋ ಸೀರೀಸ್ ಅಲ್ಲಿ 2 ಪಾರ್ಟ್ ಇವೆ, ನರುಟೋ ಅಂಡ್ ನರುಟೋ ಶಿಪ್ಪುಡೆನ್. ನರುಟೋನಲ್ಲಿ 220 ಎಪಿಸೋಡ್ ಇದಾವೆ, ಹಂಗೆ ನರುಟೋ ಶಿಪ್ಪುಡೆನ್ ಅಲ್ಲಿ 500 ಎಪಿಸೋಡ್ ಇವೆ. ಎರಡು ನಿಮಗೆ ಕ್ರಂಚಿರೋಲ್ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗ್ತವೆ. ಅಂಡ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತು. ಈ ಸೀರೀಸ್ ಜಪಾನೀಸ್ ಸಬ್ ಅಲ್ಲಿ ನೋಡೋದಕ್ಕಿಂತ ನಾನ್ ರೆಕಮೆಂಡ್ ಮಾಡ್ತೀನಿ ಇಂಗ್ಲಿಷ್ ಡಬ್ ಅಲ್ಲಿ ನೋಡಿ. ಯಾಕಂದ್ರೆ ಇಂಗ್ಲಿಷ್ ಡಬ್ ಇಸ್ ವೆರಿ ಗುಡ್. ನಾನು ಇಂಗ್ಲಿಷ್ ಡಬ್ ಅಲ್ಲೇ ನೋಡಿದ್ದು ಅಂಡ್ ಇಂಗ್ಲಿಷ್ ಡಬ್ ಮಾತ್ರ ತುಂಬಾ ಚೆನ್ನಾಗಿದೆ. ಸಖತ್ ಜನಗಳಿಗೆ ಅಷ್ಟೊಂದು ನಮ್ತಾವ್ ಟೈಮ್ ಇಲ್ಲ, ಅಷ್ಟೊಂದು ಪುರ್ಸತ್ ಇಲ್ಲ, ಇಷ್ಟೊಂದು ಎಪಿಸೋಡ್ ಯಾರು ನೋಡ್ತಾರೆ, ನಾವ್ ಟೈಮ್ ವೇಸ್ಟ್ ಮಾಡಲ್ಲ ಅಂದ್ರೆ ಈ ಸೀರೀಸ್ ನಾನು ಯಾಕಡೆ ನೋಡೋಣ ಅಂದ್ರೆ ಫಸ್ಟ್ ನಾನು ಹಂಗೆ ಅನ್ಕೊಂಡಿದ್ದೆ. ನನ್ ಫಸ್ಟ್ ಅನಿಮೆ AOT ಡೆತ್ ನೋಟ್, ಅದ್ರಲ್ಲಿರೋ ಎಪಿಸೋಡ್ಸ್ ಗಳೇ ನನಗೆ ನಿಜವಾಗ್ಲೂ ತುಂಬಾ ದೊಡ್ಡವು ಅನ್ಸವು. ಬಟ್ ಲಾಕ್ ಡೌನ್ ಅಲ್ಲಿ ಕುತ್ಕೊಂಡು ಏನು ಕೆಲಸ ಮಾಡಕ್ ಇರ್ಲಿಲ್ಲ, ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಒಂದು ಪಾಯಿಂಟ್ ಇದೆ, ನಾನು ಒಂದೇ ಸರಿ ಡಿಸೈಡ್ ಮಾಡಿದ್ದು ನೋಡ್ಬೇಕು ಅಂತ ಹೇಳಿ. ಅಂಡ್ ಅದು ಬೆಸ್ಟ್ ಡಿಸಿಷನ್. ನಾನು ಪ್ರಾಮಿಸ್ ಮಾಡ್ತೀನಿ, ಈ ಜರ್ನಿ ನಿಮ್ಮ ನಿಜವಾಗ್ಲೂ ಬದಲಾಯಿಸ್ಬಿಡುತ್ತೆ. ನನ್ನ ನಿಜವಾಗ್ಲೂ ಈ ರೇಂಜ್ ಬದಲಾಯಿಸುತ್ತೆ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ನಾನು. ಯಾರ್ಯಾರಿಗೆ ಈ ಸೀರೀಸ್ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅನ್ನಿಸ್ತಿದೆ ಅವ್ರಿಗೆ ಒಂಚೂರು ಇನ್ಫಾರ್ಮೇಶನ್. ಈ ಪೂರ ಸೀರೀಸ್ ಅಲ್ಲಿ ನಾವು ನರುಟೋ ಅಂತ ಹೇಳಿ ಒಬ್ಬ ಹುಡುಗನ್ ಪಾಯಿಂಟ್ ಆಫ್ ವ್ಯೂ ಇಂದ ಫುಲ್ ಸ್ಟೋರಿ ನೋಡ್ತೀವಿ. ಅವನೇ ನರೇಟ್ ಮಾಡ್ತಿರ್ತಾನೆ. ಇದ್ರಲ್ಲಿರೋ ಒಂದೊಂದು ಕ್ಯಾರೆಕ್ಟರ್ ಬ್ಯಾಕ್ ಗ್ರೌಂಡ್, ಅವ್ರ ಬ್ಯಾಕ್ ಸ್ಟೋರಿ, ಅದ್ರ ಡೆಪ್ತ್, ಅವ್ರು ಕೊಡೋ ಲೈಫ್ ಲೆಸನ್ಸ್ ನಿಜವಾಗ್ಲೂ ಕೇಳ್ಬಿಟ್ಟು ನಿಮ್ಗೆ ಮಜಾ ಬರುತ್ತೆ. ಶುರುವಲ್ಲಿ ನಿಮಗೆ ಚೈಲ್ಡ್ ಇಷ್ಟು ಅನ್ಸುತ್ತೆ, ಚಿಕ್ಕ ಮಕ್ಳ ತರ. ಯಾಕಂದ್ರೆ ನಾವು ಒಂದ್ ಚಿಕ್ಕ ಮಗುನೇ ಫಾಲೋ ಮಾಡ್ತಿರ್ತೀವಿ ಫಸ್ಟ್, ಅಂಡ್ ಮಕ್ಕಳು ಇರ್ತಾರೆ. ಬಟ್ ಅವ್ನ್ ದೊಡ್ಡವನ್ ಆಗ್ತಾ ಆಗ್ತಾ ನಿಂಜಾ ವರ್ಲ್ಡ್ ಫುಲ್ ಎಕ್ಸ್ಪ್ಲೋರ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಜೂಟ್ಸು ಟೆಕ್ನಿಕ್ ಎಲ್ಲ ಅಡ್ವಾನ್ಸ್ ಆಗ್ತವೆ, ಇನ್ಫಾರ್ಮೇಶನ್ ಜಾಸ್ತಿ ಆಗುತ್ತೆ, ಕಾಂಪ್ಲೆಕ್ಸ್ ಕೂಡ ಆಗುತ್ತೆ. ಈ ಅನಿಮೆನಲ್ಲಿ ಫುಲ್ ನಿಂಜಾ ವರ್ಲ್ಡ್ ಏನ್ ಸೆಟಪ್ ತೋರಿಸಿದಾರಲ್ಲ, ದಟ್ಸ್ ಗಾಡ್ ಡ್ಯಾಮ್ ಬ್ಯೂಟಿಫುಲ್. ಇದ್ರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ಧ್ಯಾನ ಇಟ್ಕೊಂಡು ಬರ್ತಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಮೇನ್ ಕ್ಯಾರೆಕ್ಟರ್ ನರುಟೋ ಸ್ಟೋರಿ ಸ್ಟಾರ್ಟ್ ಆಗಿಗಿಂತ ಮುಂಚೆನೆ ಆ ಶಿನೋಬಿ ಒಳಗೆ ದೊಡ್ಡ ಇತಿಹಾಸನೇ ಇದೆ ಹಿಂದೆ. ಅಂಡ್ ಅದ್ ನೋಡಾದ್ಮೇಲೆ ಅಂತೂ ಆ ಹಿಸ್ಟ್ರಿ ಬಗ್ಗೆ ಇನ್ನ ತಿಳ್ಕೊಬೇಕಾಯ್ತು ಅಂತ ಹೇಳಿ ನೀವೇ ಅಂತೀರಾ, ಇನ್ನು ಬೇಕು ಅಂತೀರಾ. ಇದ್ರಲ್ಲಿರೋ ಎಮೋಷನಲ್ ಡೆಪ್ತ್, ಐಕಾನಿಕ್ ಫೈಟ್ಸ್, ಆ ಬ್ಯಾಟಲ್ ಥೀಮ್ಸ್, ಒಬ್ಬೊಬ್ರಿಗೆ ಒಂದೊಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ವರ್ಲ್ಡ್ ಬಿಲ್ಡಿಂಗ್ ಎಲ್ಲ ಓಪಿ. ಇಷ್ಟೆಲ್ಲ ಆಯ್ತು ಸ್ಟೋರಿ ಬಗ್ಗೆ. ಈಗ ಬರೋಣ ಇದ್ರ ಕ್ಯಾರೆಕ್ಟರ್ ಗಳ ಬಗ್ಗೆ ಏನ್ ಮಾತಾಡೋಣ. ಒಂದೊಂದು ಮುತ್ತು ವಾವ್. ಇದ್ರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ ವೆರೈಟಿ ಕ್ಯಾರೆಕ್ಟರ್ ಸಿಗ್ತವೆ. ನೀವು ಎಂಸಿನ್ ಬಿಟ್ಟು ಬೇರೆ ಯಾವ್ದಾದ್ರು ಕ್ಯಾರೆಕ್ಟರ್ ತಗೊಳ್ಳಿ. ಎಕ್ಸಾಂಪಲ್ ರಾಕಿ ಸ್ಟಾರ್ಟೆಡ್ ಫ್ರಮ್ ನಥಿಂಗ್. ಅವನೊಳಗೆ ಚಾಕ್ರಾನೇ ಇರ್ಲಿಲ್ಲ, ಆದ್ರೂ ಅವ್ನು ಎಂತ ಗ್ರೇಟ್ ಫೈಟರ್ ಆದ. ಕಾಕಾಶಿ ಅವನ್ ಟ್ರಾಮಾ, ಒಬಿಟೋ ಒನ್ ಸೈಡ್ ಲವ್, ಪೇನ್ ಅವರ್ ಬೆಸ್ಟ್ ವಿಲನ್ ದ ಓಜಿ ಗಾಡ್ ಟೈರ್ ಶಿನೋಬಿ ಮದಾರಾ ಉಚಿಯಾ. ಹೆಸರಲ್ಲೇ ಒಂದು ಗತ್ತಿದೆ. ಆ ಹೆಸರು ಕೇಳಿದ ತಕ್ಷಣ ಮುಂದಿರೋ ಬೀಜ ಬಾಯಿಗೆ ಬರುತ್ತೆ. ನೋಡಿರೋರಿಗೆ ಗೊತ್ತು ಅವನ ಹೆಸರಲ್ಲಿ ಎಷ್ಟು ದಮ್ ಇದೆ ಅಂತ ಹೇಳಿ. ಅಲ್ಲ, ಯಾರು 80,000 ಶಿನೋಬಿಸ್ ಒಳಗೆ ಹೋಗ್ಬಿಟ್ಟು ತಿಗಾರದು ಊರ್ ಬಾಗಿ ಮಾಡ್ತಾನೆ, ಅದು ಒಬ್ಬನೇ. ಇದಪ್ಪ ಸೀನ್ ಇದ್ದಿದ್ದು. ಅವ್ನು ನನ್ನ ಆರ್ಟ್ ಅಲ್ಲಿ ಒಂದು ಸ್ಪೆಷಲ್ ಪ್ಲೇಸ್ ಅಲ್ಲಿ ಇದ್ದಾನೆ ಮಾತ್ರ. ನನಗೆ ಈ ಶೋ ನಲ್ಲಿ ಒಂದು ಡೆಪ್ತ್ ಕೊಟ್ಟು ಆರ್ಟಿಕ್ ಟಚ್ ಮಾಡಿದ ಕ್ಯಾರೆಕ್ಟರ್ ಯಾವ್ದು ಅಂದ್ರೆ ಇಟ್ಸ್ ಇತಾಚಿ ಉಚಿಯಾ. ಅಲ್ಲ, ಆ ಹುಡುಗನ ಬಗ್ಗೆ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಸಖತ್ ಅಳು ಬರುತ್ತೆ. ಅವನಿಗೆ ಚಿಕ್ಕವನಿದ್ದಾಗಲೇ ಇಷ್ಟೊಂದು ಕಷ್ಟ, ಬರ್ಡನ್, ತನ್ನ ವಿಲೇಜ್ ಉಳ್ಸಕ್ಕೋಸ್ಕರ ಅವ್ನ್ ಪೂರ ಕ್ಲಾನೇ ಉಡಿಸ್ಬಾರ್ದ, ಇನ್ಕ್ಲೂಡಿಂಗ್ ಅವ್ರ ಅಪ್ಪ ಅಮ್ಮ. ಅವ್ನ್ ಯಾಕಂಗ್ ಮಾಡ್ದ ಅಂತ ಹೇಳಿ ರೀಸನ್ ಗೊತ್ತಾದ್ಮೇಲೆ ಅಂತೂ ಶೆಟ್ ಯಾರ್ ಹಿಂಗಾಗ್ಬಾರ್ದಿತ್ತು. ಅವ್ನ್ ಪಾಪ ಯಾವ ಪರಿಸ್ಥಿತಿಲಿ ಇದ್ದಾನೆ ಅಂತ ಹೇಳಿ ನೀವು ಒಂಚೂರು ಇಂಜರ್ಕಂತೀರಾ. ಇವನು ನಾನು ಏಟ್ ಮಾಡ್ತಿದ್ನಲ್ಲ ಅಂತ. ಅದ್ ಗೊತ್ತಾದ್ಮೇಲೆ ಅಂತೂ ಮನ್ಸಲ್ಲ ಖಾಲಿ ಫುಲ್ ಸೈಲೆಂಟ್. ಒಂದ್ ಯೋಚನೆ ಮಾಡಿ, ಜನಗಳಿಗೆ ಅನಿಮೇಟೆಡ್ ಶೋ, ಅನಿಮೇಷನ್ ಅಂದ್ರೆ ಇಷ್ಟ ಆಗಲ್ಲ, ಅದೆಲ್ಲ ಮಕ್ಕಳು ನೋಡ್ತಾರೆ ಅಂತಾರೆ. ಅವ್ರಿಗೆ ಇದನ್ನ ತೋರಿಸಿ. ನಿಜವಾಗ್ಲೂ ಈ ತರ ಯಾವ ಶೋನಾಗ್ಲಿ ಯಾವ ಮೂವಿಗಾಗ್ಲಿ ನಾನು ಇದುವರೆಗೂ ನೋಡಿಲ್ಲ. ಅವ್ರು ರಿಯಲಿ. ಈಗ ಬರೋಣ ಇದ್ರ ಮೇನ್ ಆಸ್ಪೆಕ್ಟ್ಸ್, ಫೈಟ್ಸ್ ಬಗ್ಗೆ. ಅದ್ರ ಬಗ್ಗೆ ಏನ್ ಮಾತಾಡೋಣ. ಸಚ್ ಅ ಲವ್ಲಿ ಫೈಟ್, ಪೌಸ್ ಮಾಡ್ದಿಲ್ದಂಗ್ ನೋಡಿರೆ. ಈ ಫೈಟ್ಸ್ ಆಗ್ತಾ ಇರ್ಬೇಕಾದ್ರೆ ಹಿಂದಿನ BGM ಹುಯ್ಯ
ಹೌ ಅವ್ನ್ ಕೇಳಿ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಫಸ್ಟ್ ವಿಯರ್ಡ್ ಅನಿಸ್ತಿತ್ತು, ಬಟ್ ಅದನ್ನ ಅಡ್ಜಸ್ಟ್ ಆದಾಗ ಒಂದು ಗೂಸ್ ಬಂಪ್ಸ್ ಬರಕ್ ಶುರು ಆಗುತ್ತೆ. ನೀವು ಓಜಿ ನರುಟೋ ಇಂದ ಫೈಟ್ಸ್ ನೋಡಕ್ ಸ್ಟಾರ್ಟ್ ಮಾಡಿದವರು ಶಿಪ್ಪುಡೆನ್ ಬರೋ ಅಷ್ಟೊತ್ತಿಗೆ ಕ್ವಾಲಿಟಿ ಎಷ್ಟು ಇಂಪ್ರೂವ್ ಆಗಿರುತ್ತೆ ಅಂತ ಹೇಳಿ ನೀವೇ ನೋಡಿ. ಅದ್ರ ಲೆವೆಲ್, ಸೆಟಪ್, ಅದ್ರ ಮಧ್ಯೆ ಡೈಲಾಗ್ಸ್ ಎಲ್ಲ ಪೀಕ್ ಸೈಕ್. ಇನ್ನು ಫೈಟ್ಸ್ ಅಂತ ಬಂದ್ರೆ 4th ಗ್ರೇಡ್ ನಿಂಜಾ ವಾರ್ ಬಗ್ಗೆ ಮಾತಾಡ್ದಂಗೆ ಇರಕ್ಕಾಗತ್ತಾ? ಅದ್ರಲ್ಲಿ ಇದ್ದಿದ್ದ ಆಕ್ಷನ್ ಸೀಕ್ವೆನ್ಸ್, ಆ ಜೂಟ್ಸೂಸು, ಆ ಬ್ಯಾಟಲ್ ಸೀಕ್ವೆನ್ಸ್, ಪ್ಲಾನಿಂಗು, ವಾವ್. ನೋಡಿ ಎಮೋಷನ್ ಬಂದ್ ಮಾತಾಡಕ್ ಹೋದ್ರೆ ನಿಜವಾಗ್ಲೂ ಮಾತಾಡ್ತಾನೆ ಇರ್ತೀನಿ. ಈ ಶೋಗೆ ಫುಲ್ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದೀನಿ, ಬಟ್ ಈ ಶೋ ಪರ್ಫೆಕ್ಟ್ ಆಗಿಲ್ಲ. ಮೇನ್ ಪ್ರಾಬ್ಲಮ್ ಇದ್ರದ್ದು ಬರೋದು ಫಿಲ್ಲರ್ಸ್ ಅಲ್ಲಿ. ನಿಜವಾಗ್ಲೂ ನಾನು ಇದುವರೆಗೂ ಆ ಟೈಮಲ್ಲಿ ಈ ತರ ಶೋ ನೋಡಿರ್ಲಿಲ್ಲ. ಮೇನ್ ಟೈಮ್ ಸ್ಟೋರಿ ಓಡ್ತಿದೆ, ಅದ್ರ ಮಧ್ಯೆ 20-30 ಎಪಿಸೋಡ್ ಸ್ಕಿಪ್ ಮಾಡ್ಬಿಟ್ಟು ಮುಂದೆ ನೋಡ್ಬೇಕು ನಾವು. ಒಳೊಳಗ್ ಭಯಾನು ಆಗ್ತಿರುತ್ತೆ, ಏನಾದ್ರು ಮಿಸ್ ಆತ, ಮುಂದೆ ಹೋಗಿ ಸ್ಟೋರಿ ಅರ್ಥ ಆಗುತ್ತಾ ಇಲ್ವೋ. ಬಟ್ ನೀವ್ ಈಗ ನೋಡಕ್ ಹೋದ್ರೆ ಫಿಲ್ಲರ್ಸ್ ಆರಾಮಾಗಿ ಸ್ಕಿಪ್ ಮಾಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನರುಟೋ ಫಿಲ್ಲರ್ ಲಿಸ್ಟ್ ಅಂತ ಹೇಳಿ ನಿಮಗೆ ಸಿಗುತ್ತೆ. ಅದ್ರಲ್ಲಿ ಮೇನ್ ಎಪಿಸೋಡ್ ನಲ್ಲೂ ನೀವು ಎಷ್ಟೋ ಎಪಿಸೋಡ್ ಸ್ಕಿಪ್ ಮಾಡಬಹುದು. ಅವು ಎಂತವು ಅಂದ್ರೆ ಫ್ಲಾಶ್ ಬ್ಯಾಕ್ಸ್ ಇರವು. ಮೇನ್ ಸೀನ್ ನಡೀತಿರುತ್ತೆ, 50% ಎಪಿಸೋಡ್ ಆಗಿದೆ, ಅದ್ರ ಮಧ್ಯೆನೆ ಆಗ್ಲೇ ಫ್ಲಾಶ್ ಬ್ಯಾಕ್ ಆಗ್ತಾರೆ. ಇನ್ನು 50% ವೇಸ್ಟ್. ಅದೇನ್ 1-2 ನಿಮಿಷದ ಫ್ಲಾಶ್ ಬ್ಯಾಕ್ ಅಲ್ಲ, 12-13 ನಿಮಿಷದ ಫ್ಲಾಶ್ ಬ್ಯಾಕ್ಸ್ ನೋಡಿ, ತಿರ್ಗಾ ನೋಡಿ, ಫೋರ್ಸ್ಫುಲಿ ಅಟ್ಯಾಚ್ ಮಾಡಕ್ ತೋರಿಸ್ತಿರ್ತಾರ ಅಲ್ಲಿ. ನಿಮಗೆ ಕಿರ್ಕಿರಿ ರಿಪಿಟೇಟಿವ್ ಅನ್ಸ್ತಿರುತ್ತೆ. ಬಟ್ ನಂತರ 40-40 ಎಪಿಸೋಡ್ ದಿನಕ್ಕೆ ನೋಡ ಅಂತಾರೆ, ನೀವು ನಿಜವಾಗ್ಲೂ ಮೆಂಟ್ಲಿ ಆಗೋಗ್ತೀರಾ. ಹಾಗೆ ಇದ್ರ ಪೇಸಿಂಗು ಇದ್ರಲ್ಲೇ ಸೇರಿಸಿ ಸ್ಟೋರಿ ಚೆನ್ನಾಗಿ ಓಡ್ತಿರುತ್ತೆ. ಫ್ಲಾಶ್ ಬ್ಯಾಕ್ ಬಂತು, ಒಂದೊಂದ್ಸರಿ ಫಾಸ್ಟ್, ಒಂದೊಂದ್ಸರಿ ಸ್ಲೋ, ಒಂದೊಂದ್ಸರಿ ಸ್ಮೂತ್, ಆತರ ಟೈಪ್ ಅನ್ಸುತ್ತೆ. ಬಟ್ ಗೊತ್ತಲ್ಲ, ಒಂದ್ಸರಿ ಪಟ್ಟು ಹಿಡ್ಕೊಂಡ್ರೆ ಬಿಡೋ ಮಾತಾ ಇಲ್ಲ. ನಿಮ್ ನೋಡ್ತಾ ಇರ್ಬೇಕಾದ್ರೆ ಅಷ್ಟೊಂದೇ ನಂಗೆ ಅನ್ಸೋದು ಇಲ್ಲ. ನೆಕ್ಸ್ಟ್ ಈ ಶೋನನ್ ಸೀರೀಸ್ ಬಿಗ್ ಇವೆಂಟ್ 4th ಗ್ರೇಡ್ ನಿಂಜಾ ವಾರ್, ಅದನ್ನು ವಾರ್ ಆರ್ಕ್ ಅಂತಾನು ಕೂಡ ಅಂತಾರೆ. ಅದ್ರ ಮಧ್ಯದಲ್ಲಿ 50 ಎಪಿಸೋಡ್ ಫಿಲ್ಲರ್ ತೋರಿಸಿದ್ದಾರೆ. ಆಗಿದ್ ಕಾಲೇಜ್ ಜನರು ಹೆಂಗಾರ ನೋಡಿರಪ್ಪ ಅದನ್ನ ತಡ್ಕೊಂಡಿದ್ದಾದ್ರೆ ಹೆಂಗಾರ ತಡ್ಕೊಂಡ್ರು. ಅದೊಂದು ಮೈನಸ್ ಪಾಯಿಂಟ್ ಬರುತ್ತೆ ಈ ಸೀರೀಸ್ ಗೆ. ನೆಕ್ಸ್ಟ್ ಈ ಸೀರೀಸ್ ಎಂಡ್ ಅಲ್ಲಿ ಆಥರ್ ಲಿಟ್ರಲಿ ಹೇತ್ ಬಿಟ್ರಲ್ಲೇ ಅಲ್ಲ, ಒಬ್ಬ ತಗಡ ಬಿಗಿ ಆಗಿರೋ ಮೇನ್ ಸೂಪರ್ ವಿಲನ್ ನೀವು ಇಂಟ್ರೊಡ್ಯೂಸ್ ಮಾಡಿದಿರಾ, ಅವನಿಗೆ ಹೈಪ್ ಕೊಟ್ಟಿದ್ದೀರಾ. ಲಾಸ್ಟ್ ಅಲ್ಲಿ ಅವನಿಗೆ ಜಸ್ಟಿಸ್ ಸಿಗ್ಲಿಲ್ಲ. ಅಲ್ಲಿ ಇನ್ನೊಬ್ಬನ್ ತೋರಿಸಿ ಫುಲ್ ಗಬ್ಬೆದೋಯ್ತು ಸ್ಟೋರಿ ಅಲ್ಲಿಂದಾನೆ. ನಾನ್ ಕಾಗುಯಾ ಒತ್ಸುಜುಕಿ ಬಗ್ಗೆ ಮಾತಾಡ್ತಿರೋದು, ಯಾಕನ್ನ ಇಟ್ರಿ ಅವಳನ್ನ. ಬಟ್ ಐ ಅಂಡರ್ಸ್ಟ್ಯಾಂಡ್, ನೀವು ಶಿನೋಬಿ ಒಳ್ಳೆ ಕ್ರಿಯೇಟ್ ಆಯ್ತು ಅಂತ ಹೇಳಿ ತೋರಿಸ್ಬೇಕಾಗಿತ್ತು. ಬಟ್ ಲಾಸ್ಟ್ ಅಲ್ಲಿ ಅದ್ ಇಟ್ಟಿದ್ದು, ಅದು ಮಾದರೊಂದು ಇಂದ್ಲ ಸೊಡ್ದಾಕಿದ್ದು ನನ್ ನಿಜವಾಗ್ಲೂ ಅದು ಇಷ್ಟನೂ ಆಗ್ಲಿಲ್ಲ. ಅಂಡ್ ಲಾಸ್ಟ್ ಬಾಸ್ ಬ್ಯಾಟಲ್ ಅಲ್ಲೂ ನಿಮ್ಗೆ ಏನ್ ಎಮೋಷನ್ ಫೀಲ್ ಆಗಲ್ಲ. ಕಾಗುಯಾ ನಿಜವಾಗ್ಲೂ ಸೋಲ್ತಾಳೆ ಅಂತ ಹೇಳ ಅನ್ಸುತ್ತೆ ನಿಮಗೆ. ಅಷ್ಟೊಂದು ಎಮೋಷನಲ್ ಪಂಚ್ ಏನ್ ಹೊಡೆಯಲ್ಲ ನಿಮಗೆ ಎಮೋಷನಲ್ ಪಂಚ್ ಎಲ್ಲಿ ಇಟ್ಟಾಗುತ್ತೆ ಅಂದ್ರೆ ನರುಟೋ ವರ್ಸಸ್ ಸಾಸ್ಕೆ ಲಾಸ್ಟ್ ಕ್ಲಾಶ್ ಅಲ್ಲಿ. ಅದ್ರಲ್ಲಿ ಇದ್ದಿದ್ ಬಿಲ್ಡ್ ಅಪ್ ಫೈಟ್ ನೆಕ್ಸ್ಟ್ ಲೆವೆಲ್. ನನಗೆ ಅಂದ್ರೆ ಸಾಯ ಮುಂದೆ 20 ನಿಮಿಷ ಇದ್ದು ನಿಜವಾಗ್ಲೂ ಇದೇ ಫೈಟ್ ನೋಡೋದ್ ನಾನು. ಈ ಎಪಿಸೋಡ್ ಟೈಟಲ್ ಮಾತ್ರ ಮಸ್ತ್ ಇದೆ. ಫೈಟ್ಸ್ ಓವರ್ ಆಲ್ ಟೈಮ್ ಈಗ ಕುತ್ಕೊಂಡು ನೋಡಿದ್ರು ನಿಜವಾಗ್ಲೂ ನೀವು ಎಂಜಾಯ್ ಮಾಡಬಹುದು. ಅಂಡ್ ಇಟ್ಸ್ ರಿಯಲಿ ಗುಡ್. ಓವರ್ ಆಲ್ ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನೀವೇನಾದ್ರು ನರುಟೋ ಸೀರೀಸ್ ನೋಡಿಲ್ಲ ಅಂದ್ರೆ ಐ ಹೈಲಿ ರೆಕಮೆಂಡ್ ಇಟ್. ಹೋಗ್ ನೋಡ್ರಿ. ಇದೊಂದು ಅನಿಮೇಟೆಡ್ ಶೋ ಅಂತ ಹೇಳಿ ರಿಜೆಕ್ಟ್ ಮಾಡಕ್ ಹೋಗಬೇಡಿ. ನಿಜವಾಗ್ಲೂ ಗಿವ್ ಇಟ್ ಎ ಟ್ರೈ ಅಂಡ್ ಯು ವಿಲ್ ಬಿ ಸರ್ಪ್ರೈಸ್. ಫಸ್ಟ್ ಒಂಚೂರು ಚೈಲ್ಡಿಶ್ ಸಿಲ್ಲಿ ಅನ್ಸುತ್ತೆ, ಬಟ್ ಸ್ಟೋರಿ ಮುಂದೆ ಹೋಗ್ತಾ ಹೋಗ್ತಾ ಸಖತ್ ಮೆಚೂರ್ ಇದೆ. ನಿಮ್ಗೆ ಒಂಚೂರು ತಾಳ್ಮೆ ಇದ್ದು ನೋಡಿದ್ರೆ ಈ ಶೋ ನಿಜವಾಗ್ಲೂ ನೀವು ಎಂಜಾಯ್ ಮಾಡಬಹುದು. ಅಂಡ್ ನಿಮಗ್ ಗೊತ್ತಾಗುತ್ತೆ ಇದ್ರ ಹೈಟ್ ಮ್ಯಾಚ್ ಅಪ್ ಎಲ್ಲಿದೆ, ಈ ಶೋ ಎಲ್ಲಿ ಸ್ಟ್ಯಾಂಡ್ ಔಟ್ ನಿಲ್ಲುತ್ತೆ ಅಂತವ. ಇದ್ರ ಪೀಕ್ ಲೆವೆಲ್ ಬಂದ್ಬಿಟ್ರೆ ಇದ್ರ ಮುಂದೆ ನಿಜವಾಗ್ಲೂ ಯಾವ ಶೋನು ಇಲ್ಲ ಎಕ್ಸೆಪ್ಟ್ ಫಾರ್ 1 or 2. ಯಾವ ಮ್ಯಾಚ್ ಮಾಡಕ್ಕೂ ಆಗಲ್ಲ. ಇಟ್ಸ್ ಅ ಸ್ಟ್ಯಾಂಡ್ ಔಟ್ ಸೀರೀಸ್. ನೋಡಿ, ನೀವ್ ಆಗ್ಲೇ ಈ ಶೋ ಫುಲ್ ನೋಡೇ ಇರ್ತೀರ. ನಿಮ್ ಕೆಲಸ ಏನಂದ್ರೆ ನಿಮಗೆ ಆದಷ್ಟು ಅನಿಮೆ ವಾಚರ್ಸ್, ನಾನ್ ಅನಿಮೆ ವಾಚರ್ಸ್ ಯಾರ್ಯಾರಿದ್ದೀರಾ ಅವ್ರಿಗೆ ಈ ವಿಡಿಯೋ ಎಲ್ಲ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದು ಬಿಗ್ 3 ಒಂದು ಪಾರ್ಟ್. ಎಲ್ಲ ಬಿಗ್ 3 ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಅನಿಮೆ ಇಂದಲೇ ಸ್ಟಾರ್ಟ್ ಮಾಡ್ತಾರೆ ಮೋಸ್ಟ್ ಆಫ್ ಆಲ್ ಜನರು. ಮಸ್ಟ್ ವಾಚ್ ಸೀರೀಸ್, ಎಂಗೇಜಿಂಗ್ ಕೂಡ ಇದೆ. 9 out of 10 ಎಕ್ಸ್ಪೀರಿಯನ್ಸ್. ಎಂಡ್ ಅಲ್ಲಿ ಒಂಚೂರು ಕಸ್ಬಿಸಿ ಅನ್ನೋದು ಬಿಟ್ರೆ ದಿಸ್ ಸೀರೀಸ್ ಇಸ್ ಗೋಲ್ಡ್. ಹಂಗೆ ನಿಮ್ ಫೇವರೇಟ್ ಕ್ಯಾರೆಕ್ಟರ್ ಹೇಳಿ ಕಮೆಂಟ್ಸ್ ನಾಗೆ. ನಂದಂತೂ ಇತ್ತಾಚಿ. ನಾನು ಆದಷ್ಟು ಈ ವಿಡಿಯೋನ ಸ್ಪಾಲರ್ ಫ್ರೀ ಇಟ್ಟಿದ್ದೀನಿ. ಸೊ ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ. ಅರಿಗೋತು ಗುಜೈಮಸ್. ಥ್ಯಾಂಕ್ ಯು ಫಾರ್ ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ಇದು ಆಗಿದ ತಕ್ಷಣ ಒನ್ ಪೀಸ್ ಸ್ಟಾರ್ಟ್ ಮಾಡಿದ್ದೆ ಅಂಡ್ ಅದ್ರ ಬಗ್ಗೆ ವಿಡಿಯೋ ತರ್ತೀನಿ ಜಲ್ದಿ. ಶೇರ್ ಮಾಡಿ ಆದಷ್ಟು. ಅರಿಗೋತು ಗುಜೈಮಸ್. ಬೈ ಬಾಯ್.